ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸ ಮಾಡಿದ್ದಾರೆ. ಇದರ ಬೆನ್ನಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ. ಸಂಪುಟ ಸರ್ಜರಿಗೆ ತಯಾರಿ ನಡೆಸಲಾಗ್ತಾ ಇದೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಹಾಗಿದ್ರೆ ಯಾರು ಸಂಪುಟ ಸೇರ್ತಾರೆ, ಯಾರು ಕೋಕ್ ಕೊಡಲಾಗುತ್ತೆ ಯಾರಿಗೆ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಫಿಕ್ಸ್. 11 ಸಚಿವರಿಗೆ ಶುರುವಾಯಿತು ಡಬ. ಇಂದಿನಿಂದ ಸಿಎಂ ಸಿದ್ದರಾಮಯ್ಯ 2 ದಿನ ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಡಿಕೆಶಿ ಬೆನ್ನಲ್ಲೇ ಸಿದ್ದರಾಮಯ್ಯ ನವದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಡಿಸೆಂಬರ್ ಅಥವಾ ಜನವರಿಯಲ್ಲಿ ಸಂಪುಟ ಪುನರ್ರಚನೆ ಆಗಲಿದ್ದು ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ಗೆ ಕಾಯ್ತಿದ್ದಾರೆ. ಸಂಜೆ ದೆಹಲಿಗೆ ತೆರಳುತ್ತಿರುವ ಸಿಎಂ ಸಿದ್ದರಾಮಯ್ಯ 11 ಅಸಮರ್ಥ ಸಚಿವರ ಪಟ್ಟಿ ಕೊಡಲಿದ್ದು ಯಾರ್ಯಾರನ್ನ ತಗೋಬೇಕು ಅಂತ ಹೇಳಲಿದ್ದಾರಂತೆ. ಹೀಗಾಗಿ ಹೈಕಮಾಂಡ್ ತಂಡದಿಂದ ಸಚಿವರ ಕಾರ್ಯವೈಖರಿ ಬಗ್ಗೆ ಮೌಲ್ಯಮಾಪನ ಮಾಡಿ ಮಾಹಿತಿ ಸಂಗ್ರಹ ಮಾಡುತ್ತಿದ್ದಾರೆ. ಆರೋಪಗಳು, ಕೆಲಸದ ವೈಖರಿ, ಶಾಸಕರಿಗೆ ಸ್ಪಂದನೆ, ಇಲಾಖೆಯಲ್ಲಿ ತೆಗೆದುಕೊಂಡ ಕ್ರಮಗಳ ಆಧಾರದ ಮೇಲೆ ಸಚಿವರ ಮೌಲ್ಯಮಾಪನವನ್ನು ಹೈಕಮಾಂಡ್ ಮಾಡುತ್ತಿದೆ. ಇದರಲ್ಲಿ 11 ಸಚಿವರ ಬಗ್ಗೆ ಅಸಮಾಧಾನವಿದೆ. ಯಾರು ಇನ್, ಯಾರು ಔಟ್. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಗ್ಗೆ ಅಸಮಾಧಾನವಿದ್ದು ಬಿಕೆ ಹರಿಪ್ರಸಾದ್ ಸೇರ್ಪಡೆಯಾಗಲಿದ್ದಾರೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪಗೆ ಕೊಟ್ಟು ಮಗಳು ರೂಪಾ ಶಶಿಧರ್ ಮಂತ್ರಿ ಮಾಡುವ ಸಾಧ್ಯತೆ ಇದೆ. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಬಗ್ಗೆ ಅಸಮಾಧಾನವಿದ್ದು ನರೇಂದ್ರ ಸ್ವಾಮಿ ಅದೃಷ್ಟ ಕುಲಾಯಿಸುವ ಸಾಧ್ಯತೆ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಹೊರಗಿಟ್ಟು ಲಕ್ಷ್ಮಣ ಸವದಿಯನ್ನ ಮಂತ್ರಿ ಮಾಡುವ ಸಾಧ್ಯತೆ ಇದೆ. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ವಿರುದ್ಧ ಆರೋಪಗಳಿಂದ ಔಟ್ ಆದರೆ ವಿಜಯಾನಂದ ಕಾಶಪ್ಪನವರು ಇನ್ನಾಗಲಿದ್ದಾರೆ. ಜವಳಿ ಸಚಿವ ಶಿವಾನಂದ ಪಾಟೀಲ್ ಡ್ರಾಪ್ ಆದರೆ ಬಿಕೆ ಸಂಗಮೇಶ್ ಸಂಪುಟ ಸೇರ್ತಾರೆ. ಇತ್ತ ಬೆಂಗಳೂರು ಸಿಟಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಕೈ ಬಿಟ್ಟರೆ ಎಂ ಕೃಷ್ಣಪ್ಪ ಇಲ್ಲ ಪ್ರಿಯಾ ಕೃಷ್ಣ ಒಳ ಸೇರ್ತಾರೆ. ಯೋಜನೆ ಮತ್ತು ಅಂಕಿಅಂಶಗಳ ಸಚಿವ ಡಿ ಸುಧಾಕರ್ ಹೊರಬಿದ್ರೆ ಪುಟ್ಟರಂಗಶೆಟ್ಟಿ ಸಂಪುಟ ಸೇರೋದು ಫಿಕ್ಸ್. ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸಚಿವ ಶರಣಬಸಪ್ಪ ದರ್ಶನಾಪುರ ಹೊರಗಿಟ್ಟು ಅಜಯ್ ಸಿಂಗ್ಗೆ ಚಾನ್ಸ್ ಕೊಡಲಿದ್ದಾರೆ. ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ಗೆ ತೆಗೆದು ಹಾಸನ ಕೋಟದಲ್ಲಿ ಕೆಎಂ ಶಿವಲಿಂಗೇಗೌಡರಿಗೆ ಅವಕಾಶ ಸಿಗಲಿದೆ. ಪೌರಾಡಳಿತ ಸಚಿವ ರಹೀಂ ಖಾನ್ ಹೊರಗಿಟ್ಟು ತನ್ವೀರ್ ಸೇಠ್ಗೆ ಚಾನ್ಸ್ ಸಿಗಲಿದೆ. ಹಿಂದುಳಿದ ವರ್ಗಗಳ ಸಚಿವ ಶಿವರಾಜ್ ತಂಗಡಗಿ ಡ್ರಾಪ್ ಆದರೆ ಬಿಆರ್ ಪಾಟೀಲ್ ಇನ್ನಾಗ್ತಾರೆ. ಚನ್ನಪಟ್ಟಣದ ನೂತನ ಶಾಸಕ ಸಿಟಿ ಯೋಗೇಶ್ವರ್ಗಾಗಿ ಸಚಿವ ಬೋಸರಾಜು ಹೊರಬೀಳೋದು ಫಿಕ್ಸ್ ಎನ್ನಲಾಗ್ತಿದೆ. ಒಟ್ಟಾರೆ ಇಂದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದು ಸಂಪುಟಕ್ಕೆ ಯಾರನ್ನ ತೆಗೆದುಕೊಳ್ತಾರೆ, ಯಾರನ್ನ ಕೈಬಿಡ್ತಾರೆ ಎಂಬುದು ಡಿಸೆಂಬರ್ ಅಂತ್ಯ ಇಲ್ಲ ಸಂಕ್ರಾಂತಿ ವೇಳೆಗೆ ತಿಳಿಯಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿದ್ದಾರೆ. ನಟೇಶ್, ಒಂದು ಡಿ ಕೆ ಶಿವಕುಮಾರ್ ಹೋಗಿ ಬಂದಿದ್ರು, ಇದೀಗ ಸಿಎಂ. ಒಂದು ಕಡೆ ಸಂಪುಟ ವಿಸ್ತರಣೆ ಆಗುವುದಿಲ್ಲ ಅಂತಿತ್ತು, ಆದರೂ ಕೂಡ ನಾಗೇಂದ್ರ ಅವರನ್ನ ಸಂಪುಟ ವಿಸ್ತರಣೆ ಅಂದರೆ ರಿಷಫಲ್ ಅಲ್ಲ ಅಂತ, ವಿಸ್ತರಣೆ ಆಗತ್ತೆ. ರಿಷಫಲ್ ಅಂತಂದರೆ ಎಲ್ಲರನ್ನ ರಾಜೀನಾಮೆ ಕೊಡಿಸ್ಬೇಕು, ಮತ್ತೆ ಸಂಪುಟ ಪುನರ್ರಚನೆ. ಸಂಪುಟ ಪುನರ್ರಚನೆ ಬೇರೆ, ಸಂಪುಟ ವಿಸ್ತರಣೆ ಬೇರೆ. ಸಂಪುಟ ಪುನರ್ರಚನೆ ಅಂದ್ರೆ ಎಲ್ಲರ ರಾಜೀನಾಮೆ, ವಿಸ್ತರಣೆ ಅಂದ್ರೆ ಒಂದೇ ಸ್ಥಾನ ಖಾಲಿ ಇರೋದು, 1, 2, 3 ಎಷ್ಟು ಬೇಕಿದ್ರು ಮಾಡ್ಬೋದು, ಇಲ್ಲ ಅಂತಲ್ಲ. ಅಥವಾ ವಿಸ್ತರಣೆ ಅಂದ್ರೆ ಸಮ್ಟೈಮ್ಸ್ 1-2 ರಾಜೀನಾಮೆ ಕೊಡಿಸ್ಬಿಟ್ಟು ಮಾಡ್ಬೋದು. ಸಂಪುಟ ಪುನರ್ರಚನೆ ಅಂದ್ರೆ ಎಲ್ಲರ ರಾಜೀನಾಮೆ ಕೊಡ್ಬೋದು, ಶುರುವಿಂದ LKG UKG ಆ ಥರ. ಓಕೆ, ನಟೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಟೇಶ್, ಡೆಲ್ಲಿ ವಲಯದಿಂದ ಏನು ಮಾಹಿತಿ ಬರ್ತಾ ಇದೆ? ಯಾಕಂದರೆ ಕಾಂಗ್ರೆಸ್ ಈಗ ಸ್ಟ್ರಾಂಗ್ ಆಗಿದೆ ಕರ್ನಾಟಕದಲ್ಲಿ, ಯಾಕಂದರೆ 3 ಗೆದ್ದ ಕಾರಣಕ್ಕಾಗಿ. ಹೈಕಮಾಂಡ್ ವೀಕ್ ಆಗಿದೆ, ಯಾಕಂದರೆ ಮಹಾರಾಷ್ಟ್ರ ಸೋತ ಕಾರಣಕ್ಕಾಗಿ. ಸೊ ಕರ್ನಾಟಕದವರ ಮಾತಿಗೆ ಮಣೆ ಜಾಸ್ತಿ ಸಿಗುತ್ತೆ, ಸಿದ್ದರಾಮಯ್ಯ ಮಾತಿಗೂ ಇರುತ್ತೆ, ಆಮೇಲೆ DKಶಿ ಮಾತಿಗೂ ಇರುತ್ತೆ. ಇವರಿಬ್ಬರ ನಡುವೆ ಒಮ್ಮತ ಬಂದುಬಿಟ್ರೆ ಪ್ರಾಬ್ಲಮೇ ಇಲ್ಲ, ಅವ್ರು ಕೇಳಲೇಬೇಕು. ಅಂಥದ್ದೇನಾದರೂ ಇದೆಯಾ? ಏನಾಗ್ತಿದೆ ಡೆಲ್ಲಿ ಮಟ್ಟದಿಂದ? ಜಯಪ್ರಕಾಶ್, ಖಂಡಿತ ಏನು ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಏನಿದೆ, ದೆಹಲಿಯ ಪ್ರವಾಸದ ನಂತರದಲ್ಲಿ ಇದೀಗ ಸಿದ್ದರಾಮಯ್ಯನವರು ಇಂದು ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ರಾಜಕೀಯವಾಗಿ ವಿಶ್ಲೇಷಣೆಯನ್ನು ಮಾಡೋದಾದರೆ ಇಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ದೆಹಲಿಯ ಪ್ರವಾಸದ ನಂತರದಲ್ಲಿ ಸಿದ್ದರಾಮಯ್ಯನವರು ಬರ್ತಾ ಇರತಕ್ಕಂಥ ಉದ್ದೇಶ ಏನು ಅಂತಂದರೆ ಇಲ್ಲಿ ಕಾರ್ಯಕಾರಿಣಿ ಸಭೆ ಇದೆ ಎನ್ನುವಂಥದ್ದು. ಆದರೆ ಕಾರ್ಯಕಾರಿಣಿ ಸಭೆ ಇದು ನೆಪ ಮಾತ್ರಕ್ಕೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಕಾರ್ಯಕಾರಿಣಿ ಸಭೆ ನಾಳೆ ಇರೋದ್ರಿಂದ ಇಂದು ಸಂಜೆಯೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ಇನ್ನೂ ಬಹಳಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಜೊತೆ ಹಲವು ಸಚಿವರು ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ
ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಬಣ ಏನಿದೆ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ತಮ್ಮ ಸಚಿವ ಸ್ಥಾನವನ್ನು ಕೂಡ ಭದ್ರಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ, ಯಾಕಂದರೆ ಈಗಾಗಲೇ ಏನು ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಕಾಂಗ್ರೆಸ್ ಅಂದರೆ ಚುನಾವಣೆಯ ನಂತರದಲ್ಲಿ ಸಚಿವ ಸಂಪುಟ ಏನಿದೆ ಇದನ್ನು ವಿಸ್ತರಣೆ ಮಾಡ್ತೀವಿ ಎನ್ನುವಂತಹ ಮಾತನ್ನು ಕಾಂಗ್ರೆಸ್ ಹೈಕಮಾಂಡ್ ಹಿಂದೆ ಕೂಡ ಹೇಳಿತ್ತು. ತದನಂತರದಲ್ಲಿ ಈಗ ಚುನಾವಣೆ ಕೂಡ ಮುಕ್ತಾಯ ಆಗಿದೆ. ಇದೀಗ ವಿಸ್ತರಣೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಹೈಕಮಾಂಡ್ ಮಾಡಿಕೊಂಡಿದೆ. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬೇರೆ ಸ್ಥಾನ ಕೊಡುವ ನಿಟ್ಟಿನಲ್ಲಿ ಈ ಒಂದು KPCC ಪಟ್ಟವನ್ನು ಮತ್ತೊಬ್ಬರಿಗೆ ಕೊಡುವಂತಹ ನಿಟ್ಟಿನಲ್ಲಿ, ಅಂದರೆ KPCC ಪಟ್ಟ ಇರ್ಬೋದು, ಹಾಗೆಯೇ DCM ಪಟ್ಟ ಇರ್ಬೋದು, ಈ ಎರಡನ್ನು ಕೂಡ ಬೇರೆ ಬೇರೆ ಸಚಿವರಿಗೆ ಕೊಡೋದಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ. ಹಾಗಾಗಿ ಇಂದಿನ ಮಹತ್ವದ ಬೆಳವಣಿಗೆಗಳು ಕೂಡ ಸಾಕಷ್ಟು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ CM ಸಿದ್ದರಾಮಯ್ಯನವರ ಜೊತೆ ಹಲವು ಸಚಿವರು ಬರ್ತಾ ಇರೋದ್ರಿಂದ ಇಂದು ಸಂಜೆ ಕಾಂಗ್ರೆಸ್ ಹೈಕಮಾಂಡನ್ನು ಭೇಟಿಯಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆಗಳು ಇದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಜಾರ್ಖಂಡ್ CM ಏನಿದ್ದಾರೆ, ಜಾರ್ಖಂಡ್ CM ಪದಗ್ರಹಣ ಹಿನ್ನೆಲೆಯಲ್ಲಿ ರಾಂಚಿಗೆ ತೆರಳಿರುವಂಥದ್ದು. ಇಂದು ಸಂಜೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಗೆ ಬರ್ತಾರೆ. ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯನವರ ಜೊತೆ ಸಾಕಷ್ಟು ಸಚಿವರು ಕೂಡ ದೆಹಲಿಗೆ ಬರ್ತಾರೆ. ಎಲ್ಲರೂ ಸೇರಿ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಂಜೆ ನಡೆಯುವಂತಹ ಸಭೆ ಏನಿದೆ ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅಂದರೆ ರಾಜ್ಯ ಕಾಂಗ್ರೆಸ್ ರಾಜಕೀಯ ಬೆಳವಣಿಗೆಯಲ್ಲಿ ಒಂದು ಮಹತ್ವದ ಘಟ್ಟವನ್ನು ಇಂದಿನ ರಾತ್ರಿಯ ಸಭೆ ಏನಿದೆ ಇದು ಪಡೆದುಕೊಳ್ಳುತ್ತೆ ಎನ್ನುವಂಥದ್ದು ದೆಹಲಿಯ ಅಪ್ಡೇಟ್ಸ್ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ರಾತ್ರಿ ಅಷ್ಟೇ ಅಂದರೆ ರಾಂಚಿಗೂ ತೆರಳುವ ಮುನ್ನ ಮಲ್ಲಿಕಾರ್ಜುನ ಖರ್ಗೆಯವರನ್ನು ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಹೋರಾಟ, ಡಿ.ಕೆ. ಶಿವಕುಮಾರ್ ಅವರು ಒಬ್ಬಂಟಿಯಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ದೆಹಲಿಗೆ ಬರುವಂಥ ಸಂದರ್ಭದಲ್ಲಿ ಒಬ್ಬರೇ ಬರ್ತಾರೆ, ಒಬ್ಬರೇ ಬಂದು ಕಾಂಗ್ರೆಸ್ ಹೈಕಮಾಂಡನ್ನು ಭೇಟಿಯಾಗುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಒಂದಷ್ಟು ಸಚಿವರನ್ನು ಭೇಟಿ ಮಾಡಿ ಅವರನ್ನು ಒಂದಷ್ಟು ಸಚಿವರ ಜೊತೆ ಮಾತುಕತೆಯನ್ನು ಕೂಡ ನಡೆಸೋದಕ್ಕೆ ಬಹಳಷ್ಟು ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಪಟ್ಟವನ್ನು ಕಿತ್ತುಕೊಳ್ಳೋದಕ್ಕೆ ಕಾಂಗ್ರೆಸ್ನ ಮತ್ತೊಂದು ಬಣ ಅಂದರೆ ಸಿದ್ದರಾಮಯ್ಯ ಟೀಮ್ ಪ್ರಯತ್ನ ಮಾಡ್ತಾ ಇದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಸದ್ಯಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ರಾಜಕೀಯವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಕಾಂಗ್ರೆಸ್ನ ಕೆಲ ಸಚಿವರ ಹೇಳಿಕೆಗಳೇನಿದೆ ಅದು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳೇನಿದೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ KPCC ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡ್ರೆ ಮುಂದೇನು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದರೆ CM ಸ್ಥಾನದ ಬದಲಾವಣೆ ಹಿಂದೆ ಏನಿತ್ತು ಅದಕ್ಕೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಅವರು ಮತ್ತೊಂದು ಪ್ಲಾನ್ ಮಾಡಿದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಜಯಪ್ರಕಾಶ್, ಥ್ಯಾಂಕ್ ಯು.